ಬದುಕಿನ 101 ವರ್ಷಗಳ ಪ್ರತೀಕ್ಷಣವನ್ನ ದೇಶದ ಏಳಿಗೆಗಾಗಿ ಮುಡುಪಾಗಿಟ್ರಲ್ಲ, ಅದೇ ನಿಜವಾದ ಸಾಧನೆ ಅಲ್ವಾ? ರಾತ್ರಿ ತಮ್ಮ ವೈಯಕ್ತಿಕ ಪತ್ರ ಬರೆಯೋದಕ್ಕೆ ಸರ್ಕಾರದ ಮೇಣದ ಬತ್ತಿ ಆರಿಸಿ ಸ್ವಂತ ಹಣದ ಮೇಣದ ಬತ್ತಿ ಹಚ್ಚುತ್ತಾ ಇದ್ರು ಅಂದ್ರೆ ನೀವು ನಂಬ್ತೀರಾ? ಹೈದರಾಬಾದನ್ನ ಮಹಾ ಪ್ರವಾಹದಿಂದ ರಕ್ಷಿಸಿದ ಹೇಗೆ? ಮೈಸೂರು ಸಂಸ್ಥಾನದ ದಿವಾನರಾಗಿ ಕೇವಲ 6 ವರ್ಷಗಳಲ್ಲಿ ಇಡೀ ರಾಜ್ಯದ ಚಿತ್ರಣವನ್ನೇ ಬದಲಾಯಿಸಿದ್ದು ಹೇಗೆ? ರೈತರ ಪಾಲಿಗೆ ವಿಶ್ವೇಶ್ವರಯ್ಯನವರು ಸಾಕ್ಷಾತ್ ದೇವರ ರೀತಿ ಕಾಣ್ತಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಭಾರತ ಬ್ರಿಟಿಷರ ಗುಲಾಮಗಿರಿಯಲ್ಲಿ ನರಳ್ತಾ ಇದ್ದ ಕಾಲದಲ್ಲೇ ತಾಂತ್ರಿಕ ಕ್ರಾಂತಿಯ ಕನಸು ಕಂಡು ಇಂದಿನ ಆಧುನಿಕ ಭಾರತಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದ ಮಹಾವಿಜ್ಞಾನಿ, ಜಗತ್ತು ಕಂಡ ಶ್ರೇಷ್ಠ ಇಂಜಿನಿಯರ್ ಯಾರು ಗೊತ್ತಾ? ಅವರೇ ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರ, ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಸ್ನೇಹಿತರೆ, ಒಬ್ಬ ವ್ಯಕ್ತಿ 101 ವರ್ಷ ಬದುಕಿದ್ರು ಅನ್ನೋದು ಸಾಧನೆ ಅಲ್ಲ, ಆದರೆ ಆ ಬದುಕಿನ 101 ವರ್ಷಗಳ ಪ್ರತೀಕ್ಷಣವನ್ನ ದೇಶದ ಏಳಿಗೆಗಾಗಿ ಮುಡುಪಾಗಿಟ್ರಲ್ಲ, ಅದೇ ನಿಜವಾದ ಸಾಧನೆ ಅಲ್ವಾ? ಮೈಸೂರಿನ ದಿವಾನರಾಗಿ, ಕೃಷ್ಣರಾಜಸಾಗರ ಅಣೆಕಟ್ಟಿನ ಶಿಲ್ಪಿಯಾಗಿ ಇಡೀ ದೇಶವೇ ಬೆರಗಾಗೋ ಹಾಗೆ ಮಾಡಿದ ಆ ಮಹಾನುಭಾವ ರಾತ್ರಿ ತಮ್ಮ ವೈಯಕ್ತಿಕ ಪತ್ರ ಬರೆಯೋದಕ್ಕೆ ಸರ್ಕಾರದ ಮೇಣದ ಬತ್ತಿ ಆರಿಸಿ ಸ್ವಂತ ಹಣದ ಮೇಣದ ಬತ್ತಿ ಹಚ್ಚುತ್ತಾ ಇದ್ರು ಅಂದ್ರೆ ನೀವು ನಂಬ್ತೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಲಂಡನ್ನ ಬ್ರಿಟಿಷ್ ಇಂಜಿನಿಯರ್ಗಳೇ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ರೀತಿಯಲ್ಲಿ ಮಾಡಿದ ಇವರ ಬುದ್ಧಿಶಕ್ತಿ ಸಾಧಾರಣ ಅಲ್ಲ. ಹೈದರಾಬಾದನ್ನ ಮಹಾ ಪ್ರವಾಹದಿಂದ ರಕ್ಷಿಸಿದ ಹೇಗೆ? ಮೈಸೂರು ಸಂಸ್ಥಾನದ ದಿವಾನರಾಗಿ ಕೇವಲ 6 ವರ್ಷಗಳಲ್ಲಿ ಇಡೀ ರಾಜ್ಯದ ಚಿತ್ರಣವನ್ನೇ ಬದಲಾಯಿಸಿದ್ದು ಹೇಗೆ? ಹಾಗೆ ವಿಶ್ವ ಪ್ರಸಿದ್ಧ KRS ಡ್ಯಾಂ ಕಟ್ಟುವಾಗ ಇವರು ಫೇಸ್ ಮಾಡಿದಂತಹ ಅಗ್ನಿ ಪರೀಕ್ಷೆಗಳೇನು? ಸರ್ MV ಅವರ ಸಾಧನೆಗಳು ಎಷ್ಟು ಹಿಮಾಲಯದಂತೆ ಎತ್ತರವಾಗಿದ್ವೋ, ಅವರ ವೈಯಕ್ತಿಕ ಹಾಗೆ ಸಾಂಸಾರಿಕ ಜೀವನ ಅಷ್ಟೇ ಸರಳ, ಶಿಸ್ತುಬದ್ಧ ಹಾಗೆ ಆದರ್ಶಪ್ರಾಯವಾಗಿತ್ತು. ಮಹಾನ್ ಇಂಜಿನಿಯರ್ ಮತ್ತು ಮೈಸೂರಿನ ದಿವಾನರಾಗಿದ್ರೂ ಕೂಡ ಅವರು ಎಂದಿಗೂ ಅಹಂಕಾರ ಪಡೆದೇ ಅತ್ಯಂತ ಸರಳ ಬದುಕನ್ನು ನಡೆಸಿದ್ರು. ಕೋಟ್ಯಂತರ ರೂಪಾಯಿ ಆಡಳಿತ ನಡೆಸಿದ್ರೂ ರೂಪಾಯಿಯಷ್ಟೇ ಸರಳವಾಗಿ ಬದುಕಿದ ಅವರ ವೈಯಕ್ತಿಕ ಬದುಕು ಹಾಗೆ ಸಾಂಸಾರಿಕ ಜೀವನದ ರೋಚಕ ಕತೆ, ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಇಂದು ನಾವು ಮುದ್ದೇನಹಳ್ಳಿಯಿಂದ ಶುರುವಾಗಿ ಭಾರತದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯ ತನಕ ಸಾಗಿದ ಸರ್ MV ಅವರ ರೋಮಾಂಚಕ ಬದುಕಿನ ಕಥೆಯನ್ನ ಹೇಳ್ತಾ ಇದ್ದೀವಿ. ಈ ಮಹಾನ್ ಚೇತನದ ಕಥೆ ಶುರುವಾಗೋದು ಸೆಪ್ಟೆಂಬರ್ 15, 1861ರಂದು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಅನ್ನೋ ಪುಟ್ಟ ಹಳ್ಳಿಯಲ್ಲಿ ತಂದೆ ಶ್ರೀನಿವಾಸ ಶಾಸ್ತ್ರಿ, ಸಂಸ್ಕೃತ ವಿದ್ವಾಂಸರು ಇವರು, ತಾಯಿ ವೆಂಕಟಲಕ್ಷ್ಮಮ್ಮ, ತುಂಬಾ ಶಿಸ್ತಿನ ಮಹಿಳೆ ಅಂತ ಹೇಳ್ತಾರೆ ಇವರಿಗೆ ಹುಟ್ಟಿದ ಮಗನೇ ಸರ್ MV. ಆದರೆ ವಿಶ್ವೇಶ್ವರಯ್ಯನವರಿಗೆ ಕೇವಲ 12 ವರ್ಷ ವಯಸ್ಸಿದ್ದಾಗಲೇ ಅವರ ತಂದೆ ನಿಧನರಾಗ್ತಾರೆ. ಇಡೀ ಕುಟುಂಬ ಕಡು ಬಡತನಕ್ಕೆ ಸಿಕ್ಕಾಕೊಳ್ಳುತ್ತೆ. ಆದರೆ ವಿಶ್ವೇಶ್ವರಯ್ಯನವರಲ್ಲಿ ಕಲಿಯೋ ಹಸಿವು ತುಂಬಾನೇ ಇತ್ತು. ಬೆಂಗಳೂರಿಗೆ ಬಂದು ವೆಸ್ಲಿಯನ್ ಮಿಷನ್ ಶಾಲೆ ಹಾಗೆ ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಓದೋದಕ್ಕೆ ಹಣ ಇಲ್ಲದೆ ಇದ್ದಾಗ ಶ್ರೀಮಂತ ಮನೆತನದ ಮಕ್ಕಳಿಗೆ ಮನೆ ಪಾಠ ಅಂದ್ರೆ ಟ್ಯೂಷನ್ ಹೇಳ್ಕೊಟ್ಟು ಆ ಹಣದಿಂದ ತಮ್ಮ ಫೀಸನ್ನು ಕಟ್ತಾ ಇದ್ರು. ಬೀದಿ ದೀಪದ ಕೆಳಗಡೆ ಕೂತು ಓದ್ತಾ ಇದ್ದ ಆ ಹುಡುಗ BA ಪರೀಕ್ಷೆಯಲ್ಲಿ ಇಡೀ ಮೈಸೂರು ಸಂಸ್ಥಾನಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. ಇದನ್ನ ಗಮನಿಸಿದ ಮೈಸೂರಿನ ದಿವಾನರಾಗಿದ್ದ ರಂಗಾಚಾರ್ಲು ಅವರು ವಿಶ್ವೇಶ್ವರಯ್ಯನವರಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ಕೊಟ್ಟು ಪುಣೆಗೆ ಕಳಿಸ್ತಾರೆ. ಪುಣೆಯ ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ ವಿಶ್ವೇಶ್ವರಯ್ಯನವರ ಪ್ರತಿಭೆ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. 1883ರ ಸಿವಿಲ್ ಎಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಇಡೀ ಬಾಂಬೆ ಪ್ರೆಸಿಡೆನ್ಸಿಗೆ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆಯಾಗ್ತಾರೆ. ಆಗಿನ ಕಾಲದಲ್ಲಿ ಬ್ರಿಟಿಷರನ್ನೇ ಮೀರಿಸಿ ಭಾರತೀಯನೊಬ್ಬ ಪ್ರಥಮ ಸ್ಥಾನ ಪಡೆಯೋದು ಸಾಮಾನ್ಯ ವಿಷಯ ಆಗಿರಲಿಲ್ಲ. ಇವರ ಅದ್ಭುತ ಯಶಸ್ಸನ್ನು ನೋಡಿ ಬ್ರಿಟಿಷ್ ಸರ್ಕಾರ ತಕ್ಷಣವೇ ಇವರನ್ನ ಬಾಂಬೆ ಸಾರ್ವಜನಿಕ ಲೋಕೋಪಯೋಗಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಕ ಮಾಡಿಕೊಳ್ಳುತ್ತೆ. ಇಲ್ಲಿ ಕೆಲಸ ಮಾಡುವಾಗ ಅವರು ಸಿಂಧ್ ಪ್ರಾಂತ್ಯದ ಸುಕ್ಕೂರ್ ಅನ್ನುವಲ್ಲಿ ಇಡೀ ನಗರಕ್ಕೆ ಶುದ್ಧ ಕುಡಿಯೋ ನೀರು ಒದಗಿಸೋದಕ್ಕೆ ಫಿಲ್ಟರ್ ಸಿಸ್ಟಮ್ ಒಂದನ್ನು ಕಂಡುಹಿಡಿತಾರೆ. ನದಿಯ ಒಡಲಿನಲ್ಲೇ ಬಾವಿಗಳನ್ನ ತೋಡಿ ನೀರನ್ನು ಶುದ್ಧೀಕರಿಸುವ ಈ ತಂತ್ರಜ್ಞಾನವನ್ನು ಕಂಡು ಬ್ರಿಟಿಷ್ ಎಂಜಿನಿಯರ್ಗಳು ಆಶ್ಚರ್ಯಚಕಿತರಾಗಿದ್ರು. ಇಷ್ಟೇ ಅಲ್ಲ, ಪುಣೆಯ ಕಡಕ್ವಾಸ್ಲಾ ಜಲಾಶಯದಲ್ಲಿ ನೀರಿನ ವ್ಯರ್ಥ ಪೋಲನ್ನು ತಡೆಯೋದಕ್ಕೆ ಇವರು ವಿಶ್ವದಲ್ಲೇ ಮೊದಲ ಬಾರಿಗೆ ಸ್ವಯಂ ಚಾಲಿತ ಫ್ಲಡ್ ಗೇಟ್ಗಳನ್ನು ವಿನ್ಯಾಸಗೊಳಿಸಿ
ಪೇಟೆಂಟ್ ಕೂಡ ಪಡೆದುಕೊಳ್ತಾರೆ. 1908ರಲ್ಲಿ ವಿಶ್ವೇಶ್ವರಯ್ಯನವರು ಬ್ರಿಟಿಷ್ ಸೇವೆಯಿಂದ ಸ್ವಯಂ ನಿವೃತ್ತಿಯನ್ನು ಪಡೆದು ವಿದೇಶಿ ಪ್ರವಾಸದಲ್ಲಿದ್ದಾಗ ಭಾರತದಿಂದ ಅವರಿಗೆ ಒಂದು ತುರ್ತು ಕರೆ ಬರುತ್ತೆ. ಅದು ಹೈದರಾಬಾದ್ನ ನಿಜಾಮನಿಂದ ಬಂದ ಕರೆಯಾಗಿರುತ್ತೆ. ಆ ವರ್ಷ ಹೈದರಾಬಾದ್ನ ಮೂಸಿ ನದಿಗೆ ಭೀಕರ ಪ್ರವಾಹ ಬಂದು ಇಡೀ ನಗರವೇ ಜಲಾವೃತವಾಗಿತ್ತು. ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ರು. ನಗರವನ್ನ ಶಾಶ್ವತವಾಗಿ ಪ್ರವಾಹದಿಂದ ರಕ್ಷಣೆ ಮಾಡಬೇಕು ಅಂತ ನಿಜಾಮ ಸರ್ MV ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ರು. ಸವಾಲನ್ನ ಸ್ವೀಕರಿಸಿದ ವಿಶ್ವೇಶ್ವರಯ್ಯನವರು ಹೈದರಾಬಾದ್ನ ಭೌಗೋಳಿಕ ಸ್ಥಿತಿಯನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾರೆ. ಅವರು ಕೇವಲ ಪ್ರವಾಹ ತಡೆಯೋ ಗೋಡೆಗಳನ್ನು ಮಾತ್ರ ಕಟ್ಟಲಿಲ್ಲ, ಬದಲಾಗಿ ನಗರದ ಮೇಲ್ಭಾಗದಲ್ಲಿ 2 ಬೃಹತ್ ಜಲಾಶಯಗಳನ್ನ ಅಂದ್ರೆ ಓಸ್ಮಾನ್ ಸಾಗರ್ ಹಾಗೆ ಹುಸೇನ್ ಸಾಗರ್ ಅನ್ನ ನಿರ್ಮಿಸೋ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಇವರ ಈ ಯೋಜನೆಯಿಂದ ಹೈದರಾಬಾದ್ ನಗರ ಇಂದಿಗೂ ಪ್ರವಾಹ ಮುಕ್ತವಾಗಿ ಸುರಕ್ಷಿತವಾಗಿದೆ. ಈ ಸಾಧನೆ ಇವರ ಹೆಸರನ್ನ ಇಡೀ ಭಾರತದಾದ್ಯಂತ ಮನೆ ಮಾತಾಗಿಸುತ್ತೆ. ವಿಶ್ವೇಶ್ವರಯ್ಯನವರ ಖ್ಯಾತಿಯನ್ನ ಕೇಳಿದ ಮೈಸೂರಿನ ಮಹಾರಾಜರಾದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1909ರಲ್ಲಿ ಇವರನ್ನ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ನೇಮಕ ಮಾಡ್ತಾರೆ. ಇದಾದ ಮೇಲೆ ಇವರ ಆಡಳಿತ ದಕ್ಷತೆಯನ್ನ ಮೆಚ್ಚಿ 1912ರಲ್ಲಿ ಮೈಸೂರು ಸಂಸ್ಥಾನದ ದಿವಾನರನ್ನಾಗಿ ಮಾಡಲಾಗುತ್ತೆ. ಇಲ್ಲಿಂದ ಶುರುವಾಯಿತು ಆಧುನಿಕ ಕರ್ನಾಟಕದ ಸುವರ್ಣ ಯುಗ ಅಂತ ಹೇಳಬಹುದು. ಕೇವಲ 6 ವರ್ಷಗಳ ಅವಧಿಯಲ್ಲಿ ಸರ್ MV ಅವರು ಮೈಸೂರನ್ನ ಮಾದರಿ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಇವರ ಅವಧಿಯಲ್ಲಿ ಸ್ಥಾಪನೆಯಾದ ಸಂಸ್ಥೆಗಳ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ? ಶಿಕ್ಷಣ ಅಂತ ಬಂದಾಗ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡ್ತಾರೆ. ಇದು ಭಾರತದ ಮೊದಲ ಸಂಸ್ಥಾನ ವಿಶ್ವವಿದ್ಯಾನಿಲಯ. ಹೆಣ್ಣು ಮಕ್ಕಳಿಗೆ ಅಂತ ಪ್ರತ್ಯೇಕವಾಗಿ ಮಹಾರಾಣಿ ಕಾಲೇಜನ್ನು ಶುರು ಮಾಡ್ತಾರೆ. ಇನ್ನು ಆರ್ಥಿಕತೆ ವಿಷಯ ಅಂತ ಬಂದಾಗ ಮೈಸೂರು ರಾಜ್ಯಕ್ಕೆ ಸ್ವಂತ ಬ್ಯಾಂಕಿಂಗ್ ವ್ಯವಸ್ಥೆ ಬೇಕು ಅಂತ 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಮಾಡ್ತಾರೆ. ಇನ್ನು ಕೈಗಾರಿಕೆ ಹಾಗೆ ವಾಣಿಜ್ಯ ಅಂತ ಬಂದಾಗ ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಹಾಗೆ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಗಂಧದ ಎಣ್ಣೆ ಕಾರ್ಖಾನೆಗಳ ಆರಂಭ ಕೂಡ ಆಗುತ್ತೆ. ಇದಿಷ್ಟೇ ಅಲ್ಲ, ಹೇಳೋಕೋದ್ರೆ ಇನ್ನೂ ಜಾಸ್ತಿ ಇದೆ. ಮೈಸೂರು ಪ್ರಾಂತ್ಯದಲ್ಲಿ ಭೀಕರ ಬರಗಾಲ ಬಂದು ಮಂಡ್ಯ ಹಾಗೆ ಮೈಸೂರಿನ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಗ ಸರ್ ವಿಶ್ವೇಶ್ವರಯ್ಯನವರು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟೋ ಬೃಹತ್ ಯೋಜನೆಯನ್ನು ರೂಪಿಸ್ತಾರೆ. ಅದೇ ಕೃಷ್ಣರಾಜ ಸಾಗರ ಜಲಾಶಯ ಅಥವಾ KRS ಡ್ಯಾಮ್. ಆದರೆ ಈ ಹಾದಿ ಅಷ್ಟೊಂದು ಈಸಿಯಾಗಿರಲಿಲ್ಲ. ಬ್ರಿಟಿಷ್ ಸರ್ಕಾರ ಹಾಗೆ ಮದ್ರಾಸ್ ಪ್ರೆಸಿಡೆನ್ಸಿ ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತವೆ. ಹಣದ ಕೊರತೆ ಕೂಡ ಎದುರಾಗುತ್ತೆ. ಆ ಸಮಯದಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೆ ಅವರ ತಾಯಿ ಕೆಂಪನಂಜಮ್ಮಣ್ಣಿಯವರು ತಮ್ಮ ಅರಮನೆಯ ಚಿನ್ನಾಭರಣಗಳನ್ನು ಬಾಂಬೆಯಲ್ಲಿ ಹರಾಜು ಹಾಕಿ ಡ್ಯಾಮ್ ನಿರ್ಮಾಣಕ್ಕೆ ಹಣ ಕೊಡ್ತಾರಂತೆ. ಸರ್ MV ಅವರು ಯಾವುದೇ ಸಿಮೆಂಟ್ ಬಳಸದೆ ಕೇವಲ ಸುಣ್ಣ ಮತ್ತು ಬೆಲ್ಲದ ಮಿಶ್ರಣವನ್ನ ಬಳಸಿ ಈ ಬೃಹತ್ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ. ಇದು ಆ ಕಾಲಕ್ಕೆ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಅಣೆಕಟ್ಟಾಗಿತ್ತು. ಈ ಡ್ಯಾಮ್ನಿಂದಾಗಿ ಲಕ್ಷಾಂತರ ಎಕರೆ ಒಣಭೂಮಿ ಹಸಿರು ಕ್ರಾಂತಿಯ ಗದ್ದೆಯಾಗಿ ಮಾರ್ಪಾಡಾಗುತ್ತೆ. ರೈತರ ಪಾಲಿಗೆ ವಿಶ್ವೇಶ್ವರಯ್ಯನವರು ಸಾಕ್ಷಾತ್ ದೇವರ ರೀತಿ ಕಾಣ್ತಾರೆ. ದಿವಾನ್ ಹುದ್ದೆಯಿಂದ ಕೆಳಗಿಳಿದ ಮೇಲೂ ಕೂಡ ಸರ್ MV ಸುಮ್ಮನೆ ಕೂರ್ಲಿಲ್ಲ. ಭದ್ರಾವತಿಯಲ್ಲಿ ನಷ್ಟದಲ್ಲಿದ್ದ ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಕಾರ್ಖಾನೆಯ ಜವಾಬ್ದಾರಿಯನ್ನ ಹೊತ್ತು ಕೇವಲ 3 ವರ್ಷದಲ್ಲಿ ಅದನ್ನ ಲಾಭದಾಯಕ ಸಂಸ್ಥೆಯನ್ನಾಗಿ ಮಾರ್ಪಡಿಸ್ತಾರೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗಾಗಿ 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಕೀರ್ತಿ ಕೂಡ ಇವರಿಗೆ ಸಲ್ಲತ್ತೆ. ಇಷ್ಟೇ ಅಲ್ಲ, ಒಡಿಶಾದ ಮಹಾನದಿಯ ಪ್ರವಾಹ ನಿಯಂತ್ರಣ ಯೋಜನೆ, ಬಜಾಜ್ ಸಂಸ್ಥೆಯ ಸ್ಥಾಪನೆಗೆ ಮಾರ್ಗದರ್ಶನ, ಹೀಗೆ ಭಾರತದಾದ್ಯಂತ ನೂರಾರು ಕೈಗಾರಿಕೆ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಇವರು ಮುಖ್ಯ ಸಲಹೆಗಾರರಾಗಿದ್ದರು. ಇವರ ಶಿಸ್ತು ಎಷ್ಟಿತ್ತು ಅಂತಂದ್ರೆ 100ನೇ ವಯಸ್ಸಿನಲ್ಲೂ ದಿನಕ್ಕೆ 8 ಗಂಟೆಗಳ ಕಾಲ ಕೋಟು ಟೈ ಧರಿಸಿ ಆಫೀಸ್ ಕೆಲಸ ಮಾಡ್ತಾ ಇದ್ರು. ದೇಶಕ್ಕೆ ಇವರು ಕೊಟ್ಟ ಅಪ್ರತಿಮ ಕೊಡುಗೆಯನ್ನ ಗೌರವಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ನೈಟ್ ಕಮಾಂಡರ್ ಅಂದ್ರೆ ಸರ್ ಅನ್ನೋ ಪ್ರಶಸ್ತಿಯನ್ನ ಕೊಟ್ರೆ, ಸ್ವತಂತ್ರ ಭಾರತ ಸರ್ಕಾರ 1955ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು. ವಿಶ್ವೇಶ್ವರಯ್ಯನವರ ದಿನಚರಿ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿತ್ತು. ಅವರ ಉಡುಪಾಗಿರಬಹುದು, ಆಹಾರ ಶೈಲಿ ಆಗಿರಬಹುದು, ನಡೆ ನುಡಿಗಳಲ್ಲಿ ಸರಳತೆ ಎದ್ದು ಕಾಣ್ತಾ ಇತ್ತು. ಅವರು ಯಾವಾಗಲೂ ಕಟ್ಟುನಿಟ್ಟಾದ ಹಾಗೆ ಸ್ವಚ್ಛವಾದ ಉಡುಪನ್ನು ಹಾಕೊಳ್ತಾ ಇದ್ರು.
ಕೋಟು, ಝರಿ ಪೇಟ ಅಂದರೆ ಮೈಸೂರು ಪೇಟ ಅವರ ಶೈಲಿ ಆಗಿತ್ತು, ಅವರ ಸ್ಟೈಲ್. 100ರ ಹರೆಯದಲ್ಲೂ ಅವರು ಯಾರ ಸಹಾಯವೂ ಇಲ್ಲದೆ ತಾವೇ ಸ್ವತಃ ತಯಾರಾಗಿ ಕಚೇರಿಗೆ ಅಥವಾ ಸಭೆಗಳಿಗೆ ಹೋಗ್ತಾ ಇದ್ರು. ಇನ್ನು ಅವರ ದೀರ್ಘಾಯುಷ್ಯದ ಗುಟ್ಟು ಅಂತ ಬಂದರೆ, ಆರೋಗ್ಯದ ರಹಸ್ಯ ಅಂತ ಬಂದರೆ ಅವರ ಆಹಾರ ಪದ್ಧತಿಯಲ್ಲಿದೆ. ಅವರು ಎಂದಿಗೂ ಅತಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ತರಕಾರಿ, ಹಣ್ಣುಗಳು, ಮಿತವಾದ ರೊಟ್ಟಿ ಅಥವಾ ಅನ್ನ ಅವರ ಆಹಾರ ಆಗಿತ್ತು. ಹಬ್ಬದ ದಿನಗಳಲ್ಲೂ ಕೂಡ ಅತಿಯಾದ ಸಿಹಿ ಅಥವಾ ಎಣ್ಣೆ ಪದಾರ್ಥಗಳನ್ನು ಮುಟ್ತಾ ಇರಲಿಲ್ಲ. ಸೊ ಫುಡ್ ಸ್ಟೈಲ್ ಕೂಡ ತುಂಬ ಸಿಸ್ಟಮ್ಯಾಟಿಕ್ ಆಗಿತ್ತು. ಇನ್ನು ಸಾರ್ವಜನಿಕ ಹಾಗೆ ಖಾಸಗಿ ಬದುಕಿನ ನಡುವಿನ ಗೆರೆ ಅಂತ ಹೇಳ್ಬೋದು. ಅಂದರೆ ಅದಕ್ಕೊಂದು ಮೇಣದ ಬತ್ತಿಯ ಪ್ರಸಂಗ ಇಲ್ಲಿ ನೆನಪಾಗುತ್ತೆ. ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕತೆ ಹಾಗೆ ಸರಳತೆಗೆ ಇಂದಿಗೂ ಜಗತ್ತು ಮಾದರಿಯಾಗಿರೋ ಕಥೆ ಅಂತಂದ್ರೆ ಮೇಣದ ಬತ್ತಿಯ ಕಥೆ. ಅವರು ಮೈಸೂರಿನ ದಿವಾನರಾಗಿದ್ದಾಗ ರಾತ್ರಿ ಕಚೇರಿ ಕೆಲಸ ಮಾಡುವಾಗ ಸರ್ಕಾರಿ ವೆಚ್ಚದ ಮೇಣದ ಬತ್ತಿಯನ್ನು ಬಳಸ್ತಾ ಇದ್ರು. ಆದರೆ ಕಚೇರಿಯ ಕೆಲಸ ಮುಗಿಸಿ ತಮ್ಮ ವೈಯಕ್ತಿಕ ಕೆಲಸ ಅಂದರೆ ಸ್ನೇಹಿತರಿಗೆ ಪತ್ರ ಬರೆಯೋದಾಗಿರ್ಬೋದು, ಪುಸ್ತಕ ಓದೋದಾಗಿರ್ಬೋದು, ಈ ಥರ ಕೆಲಸ ಮಾಡಬೇಕಾದ್ರೆ ಸರ್ಕಾರಿ ಮೇಣದ ಬತ್ತಿಯನ್ನು ಆರಿಸಿ ತಮ್ಮ ಸ್ವಂತ ಹಣದಿಂದ ಕೊಂಡುಕೊಂಡ ಮೇಣದ ಬತ್ತಿಯನ್ನು ಹಚ್ತಾ ಇದ್ರು. ದೇಶದ ಸಂಪತ್ತನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಬಾರದು ಅನ್ನೋದು ಅವರ ಕಟ್ಟುನಿಟ್ಟಾದ ನಿಯಮ ಆಗಿತ್ತು. ಇನ್ನು ಅವರ ಸಾಂಸಾರಿಕ ಜೀವನದ ಬಗ್ಗೆ ಮಾತಾಡೋದಾದ್ರೆ, ವಿಶ್ವೇಶ್ವರಯ್ಯನವರ ಸಾಂಸಾರಿಕ ಜೀವನ ಸುಖಕರವಾಗಿರಲಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಸಾಕಷ್ಟು ಏರುಪೇರುಗಳಿದ್ವಂತೆ. ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟೊಂದು ದಾಖಲೆಗಳು ಸಿಗದೇ ಇದ್ರು. ಯೌವನದಲ್ಲೇ ಅವರಿಗೆ ಮದುವೆ ಆಗಿತ್ತು ಅಂತ ಹೇಳಲಾಗತ್ತೆ. ಆದರೆ ಅವರ ವೈವಾಹಿಕ ಜೀವನ ಹೆಚ್ಚು ಕಾಲ ಉಳಿಯಲಿಲ್ಲ. ಅವರ ಪತ್ನಿ ಬೇಗ ನಿಧನರಾದ್ರು ಅಂತ ಹೇಳಲಾಗತ್ತೆ. ಪತ್ನಿಯ ಅಗಲಿಕೆ ನಂತರ ಅವರು ಮತ್ತೊಂದು ಮದುವೆನೂ ಆಗದೆ ತಮ್ಮ ಇಡೀ ಜೀವನವನ್ನ ದೇಶ ಸೇವೆ ಮತ್ತು ತಂತ್ರಜ್ಞಾನಕ್ಕೆ ಮುಡಿಪಾಗಿಟ್ರು. ಹೀಗಾಗಿ ಅವರು ಬಹುತೇಕ ಏಕಾಂತ ಜೀವನವನ್ನೇ ನಡೆಸಿದ್ರು. ಅವರು ತಮ್ಮ ಕುಟುಂಬದವರನ್ನ, ತಾಯಿ ಮತ್ತು ಬಂಧುಗಳನ್ನ ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ರು. ಆದರೆ ದಿವಾನರಾಗುವ ಮುನ್ನವೇ ತಮ್ಮ ಸಂಬಂಧಿಕರಿಗೆ ಒಂದು ಕಟ್ಟುನಿಟ್ಟಾದ ಷರತ್ತನ್ನ ವಿಧಿಸಿದ್ರಂತೆ. ನನ್ನ ಅಧಿಕಾರವನ್ನ ಬಳಸಿ ಯಾರೂ ಕೆಲಸ ಅಥವಾ ಶಿಫಾರಸು ಕೇಳಿಕೊಂಡು ಬರಬಾರದು ಅಂತ. ಹಾಗೆ ಬರೋದೇ ಆದರೆ ನಾನು ಈ ಹುದ್ದೆಯನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಂತೆ. ಸಂಬಂಧಿಕರು ಮನೆಗೆ ಬಂದರೆ ಪ್ರೀತಿಯಿಂದ ಸತ್ಕರಿಸ್ತಿದ್ರು. ಆದರೆ ಆಡಳಿತದಲ್ಲಿ ಕುಟುಂಬದ ಹಸ್ತಕ್ಷೇಪಕ್ಕೆ ಯಾವತ್ತಿಗೂ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಮೈಸೂರಿನ ದಿವಾನ ಹುದ್ದೆಯಿಂದ ನಿವೃತ್ತರಾದ ಮೇಲೂ ಕೂಡ ಸರ್ಕಾರ ಅವರಿಗೆ ಕೊಡ್ತಾ ಇದ್ದ ಸೌಲಭ್ಯಗಳನ್ನು ಅವರು ಸಾರ್ವಜನಿಕ ಒಳಿತಿಗಾಗೇನೆ ಬಳಸ್ತಾ ಇದ್ರು. ತಮಗೆ ಬರ್ತಾ ಇದ್ದ ಪಿಂಚಣಿ ಹಣದ ಬಹುಭಾಗವನ್ನ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹಾಗೆ ಶಿಕ್ಷಣ ಸಂಸ್ಥೆಗಳಿಗೆ ದಾನ ಮಾಡ್ತಾ ಇದ್ರು. ವಿಶ್ವೇಶ್ವರಯ್ಯನವರ ಸಾಂಸಾರಿಕ ಬದುಕು ಏಕಾಂತದಿಂದ ಇದ್ರೂ ಇಡೀ ಭಾರತ ದೇಶವನ್ನೇ ಅವರು ತಮ್ಮ ಕುಟುಂಬ ಅಂತ ಭಾವಿಸಿದ್ರು. ಕಾಯಕವೇ ಕೈಲಾಸ ಅನ್ನೋ ತತ್ವದಂತೆ ಬದುಕಿದ ಅವರು ಆಡಂಬರ ಇಲ್ಲದೆ ಸರಳತೆ ಮತ್ತು ಹಿಮಾಲಯದಂಥ ಪ್ರಾಮಾಣಿಕತೆಗೆ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಏಪ್ರಿಲ್ 14, 1962ರಂದು ತಮ್ಮ 101ರ ಶತಾಯುಷಿ ಜೀವನವನ್ನು ಪೂರೈಸಿ ಈ ಮಹಾನ್ ಚೇತನ ಪಂಚಭೂತಗಳಲ್ಲಿ ಲೀನವಾಯಿತು. ಅವರೀಗ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಅವರ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 15ನೇ ತಾರೀಕು ಭಾರತದಾದ್ಯಂತ ಇಂಜಿನಿಯರ್ಸ್ ಡೇ ಅನ್ನ ಆಚರಣೆ ಮಾಡಲಾಗುತ್ತೆ. ಮುದ್ದೇನಹಳ್ಳಿಯ ಒಂದು ಸಣ್ಣ ಹಳ್ಳಿಯಿಂದ ಜಗತ್ತಿನ ಶ್ರೇಷ್ಠ ಇಂಜಿನಿಯರ್ ಆಗಿ ಬೆಳೆದ ಸರ್ MV ಅವರ ಜೀವನ ಪ್ರತಿಯೊಬ್ಬ ಯುವಕನಿಗೂ ಒಂದು ಅದ್ಭುತ ಪಾಠ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.